ರಾಜ್ಯದೆಲ್ಲೆಡೆ 77ನೇ ಗಣರಾಜ್ಯೋತ್ಸವದ ಸಂಭ್ರಮ ಜೋರಾಗಿದೆ. ಮಾಣಿಕ್ ಷಾ ಪರೇಡ್ನಲ್ಲಿ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಇನ್ನೇನು ರಾಜ್ಯಪಾಲರು ಬಂದು ಧ್ವಜಾರೋಹಣವನ್ನ ಮಾಡ್ತಾರೆ. ಧ್ವಜಾರೋಹಣದ ಬಳಿಕ ಗೌರವವನ್ನ ಸ್ವೀಕರಿಸ್ತಾರೆ. ಈ ಒಂದು ಸಂಭ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗ್ತಾರೆ. ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಇನ್ನು ಧ್ವಜಾರೋಹಣದಲ್ಲಿ ಸಚಿವರು ಹಾಗೂ ಶಾಸಕರು ಕೂಡ ಬರ್ತಾ ಇದ್ದಾರೆ. ಅಂದ್ರೆ ಯಾವ ರೀತಿ ಮೈದಾನದಲ್ಲಿ ಸಕಲ ಸಿದ್ಧತೆಗಳು ನಡೀತಾ ಇದೆ, ಕಾರ್ಯಕ್ರಮ ನಡೆಯುತ್ತೆ ಅನ್ನೋದನ್ನ ನೀವು ಕೂಡ ನೋಡ್ತಾ ಇದ್ದೀರಾ. ಈ ಒಂದು ಸಮಾರಂಭದಲ್ಲಿ ಸಾರ್ವಜನಿಕರು ಕೂಡ ಹೋಗಬಹುದು. ಅಲ್ಲಿ ಇ ಪಾಸ್ನ ವ್ಯವಸ್ಥೆ ಕೂಡ ಇರುತ್ತೆ. ಹೀಗಾಗಿ ಸಾಕಷ್ಟು ಮಂದಿ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮವನ್ನ ಕಣ್ತುಂಬಿಕೊಳ್ತಾರೆ. ಬೆಳಗ್ಗೆ 9 ಗಂಟೆಗೆ ರಾಜ್ಯಪಾಲರು ಧ್ವಜಾರೋಹಣವನ್ನ ಮಾಡ್ತಾರೆ. ಇದಾದ ಬಳಿಕ ಮಾನ್ಯ ರಾಜ್ಯಪಾಲರು ಗೌರವವನ್ನ ಸ್ವೀಕರಿಸ್ತಾರೆ. ನಂತರ ನಾಡಿನ ಜನತೆಗೆ ಗಣರಾಜ್ಯೋತ್ಸವದ ಸಂದೇಶವನ್ನ ನೀಡ್ತಾರೆ. ಇನ್ನು ಪಥ ಸಂಚಲನದಲ್ಲಿ ಆರ್ಮಿ, ಏರ್ಫೋರ್ಸ್, ಸಿಆರ್ಪಿಎಫ್, ಮಹಿಳಾ ಹಾಗೂ ವಿಶೇಷವಾಗಿ ಹೊರ ರಾಜ್ಯದ ತಮಿಳುನಾಡು ರಾಜ್ಯ ಪೊಲೀಸ್, ಸ್ಕೌಟ್ಸ್, ಗೈಡ್ಸ್, ಎನ್ಸಿಸಿ, ಸೇವಾದಳ ಹಾಗೂ ವಿವಿಧ ಶಾಲೆಗಳ ಮಕ್ಕಳನ್ನ ಸೇರಿಸಿ ಕವಾಯಿತು ಹಾಗೂ ಬ್ಯಾಂಡ್ ಒಟ್ಟು 37 ತುಕಡಿಗಳಲ್ಲಿ ಸುಮಾರು 1100 ಮಂದಿ ಭಾಗವಹಿಸುತ್ತಾರೆ. ಶಾಲಾ ಮಕ್ಕಳು ಒಟ್ಟು 2 ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸುಮಾರು 1400 ಮಕ್ಕಳು ಭಾಗವಹಿಸುತ್ತಾರೆ. ಪೊಲೀಸ್ ಇಲಾಖಾ ವತಿಯಿಂದ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳು ನಡೆಯುತ್ತೆ. ಇನ್ನೊಂದು ಕಡೆ ಭದ್ರತೆಯ ವಿಚಾರವನ್ನ ನೋಡ್ತಾ ಹೋಗೋದಾದ್ರೆ 100 ಸಿಸಿಟಿವಿ ಕ್ಯಾಮೆರಾಗಳ ವ್ಯವಸ್ಥೆ ಹಾಗೆ 4 ಬ್ಯಾಗೇಜ್ ಸ್ಕ್ಯಾನರ್ಗಳಿರುತ್ತೆ. ಮಾಣಿಕ್ ಷಾ ಪರೇಡ್ನಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಧ್ವಜಾರೋಹಣ ನಡೆಯುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ಮಾಣಿಕ್ ಷಾ ಪರೇಡ್ ಗ್ರೌಂಡ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಭವ್ಯ ಸುನಿಲ್, ಯಾವ ರೀತಿ ಸಿದ್ಧತೆಗಳು ನಡೀತಾ ಇದೆ, ಎಷ್ಟೊತ್ತಿಗೆ ಧ್ವಜಾರೋಹಣ ನಡೆಯುತ್ತೆ, ಹೇಗೆ ಅಂತ? ಸಂಭ್ರಮ ಬಹಳಷ್ಟು ಮನೆ ಮಾತಾಗಿರುವಂಥದ್ದು. ಪ್ರಮುಖವಾಗಿ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಗಣರಾಜ್ಯೋತ್ಸವ ಸಂಭ್ರಮನ ಕೂಡ ಮಾಡ್ತಾ ಇರುವಂಥದ್ದು. 9 ಗಂಟೆಗೆ ರಾಜ್ಯಪಾಲರು ಕೂಡ ಬಂದು ಒಂದು ಭಾಷಣ ಮಾಡ್ತಾರೆ. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ರಾಜಧಾನಿಯಲ್ಲಿ 77ನೇ ರಾಜ್ಯೋತ್ಸವದ ಸಂಭ್ರಮ ಮನೆ ಮಾತಾಗಿದೆ. ಸೊ ಮಾಣಿಕ್ ಷಾ ಪರೇಡ್ನ ಕಾರ್ಯಕ್ರಮ ಬೆಳಗ್ಗೆ 8:55 ಗಂಟೆಗೆ ರಾಜ್ಯಪಾಲರ ಆಗಮನ ಕೂಡ ಆಗುತ್ತೆ. 9 ಗಂಟೆಗೆ ರಾಜ್ಯಪಾಲರಿಂದ ಧ್ವಜಾರೋಹಣ ಕೂಡ ನಡೆಯುವಂಥದ್ದು. ಸದ್ಯ ಅದಕ್ಕೆ ಬೇಕಾದಂತಹ ಎಲ್ಲ ತಯಾರಿಯನ್ನ ಮಾಣಿಕ್ ಷಾ ಮೈದಾನದಲ್ಲಿ ನಡೆಸಿರುವಂಥದ್ದು. ನಂತರ ಪೊಲೀಸ್ ಬ್ಯಾಂಡ್ ತಂಡದಿಂದ ರಾಷ್ಟ್ರಗೀತೆ ಕೂಡ ಇರುತ್ತೆ. ನಂತರ ರಾಜ್ಯಪಾಲರು ತೆರೆದ ಜೀಪಿನಲ್ಲಿ, ಅಂದರೆ ಇಲ್ಲಿ ಮೈದಾನದಲ್ಲಿ ಈಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಕಳೆದ 1 ವಾರದಿಂದ ಮಾಣಿಕ್ ಷಾ ಪರೇಡ್ ಮೈದಾನವನ್ನು ಕೂಡ ಪೊಲೀಸ್ ಆಗಿರ್ಬೋದು GBA ನೇತೃತ್ವದಲ್ಲಿ ಒಂದು ತಯಾರಿಯನ್ನು ಮಾಡಿರುವಂಥದ್ದು. ಈಗಾಗಲೇ ಅದಕ್ಕೆ ಬೇಕಾದಂತಹ ತಂಡಗಳು ಕೂಡ ಇವತ್ತು ಗಣರಾಜ್ಯೋತ್ಸವ ದಿನಾಚರಣೆಯ ಸಂಭ್ರಮವನ್ನು ಆಚರಿಸೋದಕ್ಕೆ ತಯಾರಿಯಾಗಿದ್ದಾರೆ. ಪ್ರಮುಖವಾಗಿ ರಾಜ್ಯಪಾಲರ ಭಾಷಣ ಮೊದಲೇ ಆಗುತ್ತೆ, ತದನಂತರ ಪಥಸಂಚಲನ ಇರುತ್ತೆ, ಆಮೇಲೆ ನಾಡಗೀತೆ ಮತ್ತು ರೈತಗೀತೆ ಹಾಗೆಯೇ ಸಾಂಸ್ಕೃತಿಕ ಕಾರ್ಯಕ್ರಮ ಇರುವಂಥದ್ದು. ಈ ಬಾರಿ ಕಾರ್ಯಕ್ರಮದಲ್ಲಿ 1400 ಶಾಲಾ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ. ಪ್ರಮುಖವಾಗಿ 1100 ಮಂದಿಯಿಂದ ನಡೆಯುವ ಕವಾಯತ್ನಲ್ಲಿ ತಮಿಳುನಾಡಿನ ಪೊಲೀಸರು ಸಹ ಭಾಗಿಯಾಗಿರೋದು ವಿಶೇಷವಾಗುತ್ತೆ. ಅಷ್ಟು ಮಾತ್ರವಲ್ಲದೆ 650 ಶಾಲಾ ಮಕ್ಕಳು ಸಂಕ್ರಾಂತಿ ಸಂಭ್ರಮ ಹಾಗೂ 750 ಶಾಲಾ ಮಕ್ಕಳು ಭಾರತದ ಏಕೀಕರಣ, ನವಭಾರತ ವಿಷಯಗಳ ಕುರಿತು ನೃತ್ಯವನ್ನು ಕೂಡ ಮಾಡ್ತಾರೆ. ಅಷ್ಟು ಮಾತ್ರವಲ್ಲದೆ ಮಾಣಿಕ್ ಷಾ ಮೈದಾನದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಒದಗಿಸಿರುವಂಥದ್ದು. ಹೊರಗಡೆ ಇರ್ಬೋದು, ಒಳಗಡೆ ಇರಬಹುದು, ಪ್ರತಿಯೊಬ್ಬರನ್ನ ಕೂಡ ಚೆಕಿಂಗ್ ಮಾಡಿದ ಬಳಿಕವಷ್ಟೇ ಒಳಗಡೆ ಬಿಡುವಂಥದ್ದು. ಸದ್ಯ ನೀವು ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ ಸಿಂಚನ, ಇದು ಮಾಣಿಕ್ ಷಾ ಮೈದಾನದ ಒಂದು ನೇರ ದೃಶ್ಯ ಅಂತಾನೆ ಹೇಳ್ಬೋದು. ಇಲ್ಲಿ ಆಸನದ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ. ಅಂದರೆ ಪ್ರಮುಖವಾಗಿ ಎಲ್ಲೆಲ್ಲ ಆಸನ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಲ್ಲೇ ಕೂರಬೇಕಾಗುತ್ತೆ. ಅಂದರೆ ವಿಶೇಷವಾಗಿ ಇಲ್ಲಿ ನೋಡ್ತಾ ಇರ್ಬೋದು, ಇದು ಪೊಲೀಸ್ ಕುಟುಂಬದವ್ರಿಗಾದ್ರೆ, ಮತ್ತೊಂದು ಕಡೆ ಈಗಾಗಲೇ ಆಹ್ವಾನಿತರಾಗಿರ್ಬೋದು, ಸಾರ್ವಜನಿಕರಿಗೆ ಕೂಡ ಬರೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ರು. ಸೊ ಈ ಪಾಸ್ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಸೊ ಹೀಗಾಗಿ ಈ ಪಾಸ್ ಮೂಲಕ ಬಹುತೇಕ ಮಂದಿ ಕೂಡ ಬಂದು ಇವತ್ತು ನಡೆಯುವಂತಹ ಮಾಣಿಕ್ ಷಾ ಮೈದಾನದಲ್ಲಿ ಗಣರಾಜ್ಯೋತ್ಸವ ಸಂಭ್ರಮವನ್ನು ಕಣ್ತುಂಬಿಕೊಳ್ಳಲು ಬಹಳಷ್ಟು ಜನ ಬರ್ತಾ ಇದ್ದಾರೆ. ಈಗಾಗಲೇ ಬಹಳಷ್ಟು ಜನ ನೆರೆದಿರುವ ಕಾರಣಕ್ಕಾಗಿ ಇಲ್ಲಿ DCP ಆಗಿರ್ಬೋದು, ACP ಆಗಿರ್ಬೋದು, ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಒಂದು ಭದ್ರತೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಪ್ರಮುಖವಾದ ಇವತ್ತು ವಿಚಾರ ಅಂದರೆ, ಇವತ್ತು ರಾಜ್ಯಪಾಲರು ಗಣರಾಜ್ಯೋತ್ಸವದ ಭಾಷಣ ಮಾಡೋದಕ್ಕೆ ಬರ್ತಾರೆ. ಈ ಸಂದರ್ಭದಲ್ಲಿ ಭಾರಿ ಕುತೂಹಲ ಕೂಡ ಮೂಡಿಸಿರುವಂಥದ್ದು. ಯಾಕಂದರೆ
ಸರ್ಕಾರ ಸಿದ್ಧಪಡಿಸಿದ ಭಾಷಣ ಓದ್ತಾರಾ ಇಲ್ವಾ ತಾವೇ ಸಿದ್ಧಪಡಿಸಿರೋ ಓದ್ತಾರೆ ಎಂಬುದು ಕುತೂಹಲ ಕೂಡ ಇದೆ. ವಿಧಾನಮಂಡಲದ ಜಂಟಿ ಅಧಿವೇಶನದಲ್ಲಿ ಸರ್ಕಾರ ಸಿದ್ಧಪಡಿಸಿದ ಭಾಷಣವನ್ನು ಒಂದೆರಡು ಸಾಲಿನಲ್ಲಿ ಓದಿ ಅವರು ನಿರ್ಗಮಿಸಿದ್ರು. ಆದರೆ ಇವತ್ತು ಸರ್ಕಾರ ಕಳುಹಿಸಿರೋ ಭಾಷಣಕ್ಕೆ ಅವರು ಒಪ್ಪಿಗೆ ನೀಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. 9 ಗಂಟೆ ಸುಮಾರಿಗೆ ಇಲ್ಲಿಗೆ ಬರ್ತಾರೆ, ಇಲ್ಲಿ ಬಂದು ಒಂದು ಭಾಷಣನ ಮಾಡ್ತಾರೆ. ತದನಂತರ ಮಧ್ಯಾಹ್ನ 12-1 ಗಂಟೆವರೆಗೆ ಪಥಸಂಚಲನ ಆಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇರುತ್ತೆ. ಯಾರನ್ನು ಕೂಡ ಅಂದರೆ ಒಳಗಡೆ ನೇರವಾಗಿ ಬಿಡಲ್ಲ, ಎಲ್ಲರನ್ನ ಕೂಡ ಪರಿಶೀಲನೆ ಮಾಡಿದ ಬಳಿಕವಷ್ಟೇ ಬಿಡುವಂಥದ್ದು. ಇಲ್ಲಿ ಆಸನದ ವ್ಯವಸ್ಥೆಗಳನ್ನು ಕೂಡ ಮಾಡಿರುವಂಥದ್ದು. ವಿಶೇಷವಾಗಿ ಇವತ್ತು ಗಣರಾಜ್ಯೋತ್ಸವ ಸಂಭ್ರಮವನ್ನು ಸಿಲಿಕಾನ್ ಸಿಟಿಯಲ್ಲಿ, ಅದು ಕೂಡ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ತಯಾರಿಗಳನ್ನು ಕೂಡ ಮಾಡಿದ್ದಾರೆ. ಸದ್ಯ ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಇದು 77ನೇ ಗಣರಾಜ್ಯೋತ್ಸವಕ್ಕೆ ಮಾಡಿರುವಂತಹ ತಯಾರಿ. ಪ್ರಮುಖವಾಗಿ ಇವತ್ತು ನಡೆಯುವಂತಹ ಪರೇಡ್ನಲ್ಲಿ ರಾಜ್ಯಪಾಲರು ಕೂಡ ವಿಶೇಷವಾಗಿ ಭಾಗಿಯಾಗ್ತಾರೆ. ಈಗಾಗಲೇ ಎಲ್ಲ ರೀತಿಯಾದಂತಹ ಸಕಲ ತಯಾರಿಗಳನ್ನು ಮಾಡಿರುವಂಥದ್ದು. ಸಿಂಚನ, ಇನ್ನು ಭವ್ಯಾಲಿ ಸೆಕ್ಯೂರಿಟಿ ಎಲ್ಲ ಯಾವ ರೀತಿ ಇದೆ ಅಂತ? ಎಸ್, ಖಂಡಿತ ನಾನು ನಿಮಗೆ ಸೆಕ್ಯೂರಿಟಿ ಬಗ್ಗೆ ಕೂಡ ತೋರಿಸ್ತೀನಿ. ನೀವು ಈಗಾಗಲೇ ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ, ಕಳೆದ ಶನಿವಾರ ಅಷ್ಟೇ ಸಿಮನ್ ಕುಮಾರ್ ಸಿಂಗ್ ನೇತೃತ್ವದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸಲಾಗಿತ್ತು. ಈ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ, ಯಾಕಂದರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡಿಬಾರ್ದು ಅನ್ನೋ ಕಾರಣಕ್ಕಾಗಿ ಬಹಳಷ್ಟು ಭದ್ರತೆ ವ್ಯವಸ್ಥೆ, ಅಂದರೆ ನೀವು ಡಾಗ್ ಸ್ಕ್ವಾಡನ್ನು ಕೂಡ ನೋಡ್ತಾ ಇರ್ಬೋದು. ಪ್ರತಿಯೊಬ್ಬರನ್ನು ಕೂಡ ಅಂದರೆ ಪ್ರತಿಯೊಬ್ಬರ ಚಲನವಲನ ಆಗಿರ್ಬೋದು, ಬ್ಯಾಗ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಪೊಲೀಸರು ಇಲ್ಲಿ ಪರಿಶೀಲನೆ ಮಾಡಿದ ಬಳಿಕವಷ್ಟೇ ಬಿಡ್ತಾರೆ. ಗೇಟ್ನ ಹೊರಗಡೆ ಆಗಿರ್ಬೋದು, ಒಳಗಡೆ ಫುಲ್ ಕಾಕಿ ಕಟ್ಟೆಚ್ಚರ ವಹಿಸಿದೆ. ಯಾಕಂದರೆ ಯಾವುದೇ ರೀತಿಯಾದಂತಹ ತೊಂದರೆಗಳು ನಡೆದ ತಕ್ಷಣ ಅದನ್ನು ಅಂದರೆ ಯಾವ ರೀತಿ ಮೊಟಕುಗೊಳಿಸೋದು ಅನ್ನೋದಕ್ಕೆ ಈಗಾಗಲೇ ಪೊಲೀಸರು ಕೂಡ ತಯಾರಿ ನಡೆಸಿರುವಂಥದ್ದು. ಅಷ್ಟು ಮಾತ್ರವಲ್ಲದೆ ಏನಾದರೂ ಅಹಿತಕರ ಘಟನೆಗಳು ನಡೆದಾಗ ಅದನ್ನು ಯಾವ ರೀತಿ ತಡೆಗಟ್ಟಬಹುದು ಅನ್ನೋದಕ್ಕೆ ಈಗಾಗಲೇ ವಿಶೇಷ ತಂಡದ ರಚನೆಯಾಗಿದೆ. ಪ್ರಮುಖವಾಗಿ DCP ಆಗಿರ್ಬೋದು, ACP ಆಗಿರ್ಬೋದು, ಎಲ್ಲರೂ ಕೂಡ ಅಂದರೆ ಪಥಸಂಚಲನದಲ್ಲಿ ಆರ್ಮಿಯವ್ರ ಭಾಗಿದ್ರೆ, ಮತ್ತೊಂದು ಕಡೆ ಈಗಾಗಲೇ CRF ತಂಡ ಆಗಿರ್ಬೋದು, ಹಾಗೆಯೇ ವಿಶೇಷವಾಗಿ KSRP ಆಗಿರ್ಬೋದು, ಹಾಗೆಯೇ ಕಾನ್ಸ್ಟೇಬಲ್ಗಳ ತಂಡಗಳನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಅಂದರೆ ಹೊರಗಡೆ ಕಬ್ಬನ್ ರೋಡ್ ಆಗಿರ್ಬೋದು, CTO ಸರ್ಕಲ್ನಿಂದ KR ರಸ್ತೆ ಸಂಪೂರ್ಣವಾಗಿ ಕಾಕಿ ಕಟ್ಟೆಚ್ಚರವನ್ನು ಕೂಡ ವಹಿಸಿರುವಂಥದ್ದು. ಯಾಕಂದರೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗಬಾರ್ದು ಅನ್ನೋ ಕಾರಣಕ್ಕಾಗಿ. ಅಷ್ಟು ಮಾತ್ರವಲ್ಲದೆ ಮಹಿಳೆಯರ ಸುರಕ್ಷತೆ ಬಗ್ಗೆ ಕೂಡ ಎಚ್ಚೆತ್ತುಕೊಳ್ಬಾದ ವಾತಾವರಣ ಇರುವ ಕಾರಣಕ್ಕಾಗಿ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಹಾಗೆಯೇ ಅಂದರೆ ವಿಶೇಷವಾಗಿ ಆಂಬ್ಯುಲೆನ್ಸ್ನ ವ್ಯವಸ್ಥೆ ಆಗಿರ್ಬೋದು, ಹಾಗೆಯೇ ಅಂದರೆ ಯಾವುದೇ ರೀತಿಯಾದಂತಹ ಬೆಂಕಿ ಅವಘಡಗಳಾದಾಗ ಅದನ್ನು ತಡೆಗಟ್ಟೋದಕ್ಕೆ ಯಾವ ರೀತಿಯಾದಂತಹ ತಯಾರಿ ಪ್ರತಿಯೊಂದನ್ನು ಕೂಡ ಕಟ್ಟುನಿಟ್ಟಾಗಿ ಮಾಡಿರುವಂಥದ್ದು. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಪಾಸ್ ಇಲ್ಲದೆ ಯಾರನ್ನು ಕೂಡ ಒಳಗಡೆ ಬಿಡಲ್ಲ. ಈ ಪಾಸ್ ವ್ಯವಸ್ಥೆ ಆಗಿರ್ಬೋದು ಅಥವಾ ವಾರ್ತಾ ಇಲಾಖೆಯಲ್ಲಿ ನೀಡಿರುವಂತಹ ಪಾಸ್ ಇದ್ದರೆ ಮಾತ್ರ ಒಳಗಡೆ ಬರೋದಕ್ಕೆ ಕೂಡ ಪರ್ಮಿಷನ್ ಇರುವಂಥದ್ದು. ಅಲ್ಲಿ ನೀವು ಏನು ನೋಡ್ತಾ ಇದ್ದೀರಾ ಅದು ಸಾರ್ವಜನಿಕರು ಕೂರುವಂತಹ ಅಂದರೆ ಈ ಪಾಸ್ ಪಡೆದುಕೊಂಡು ಬಂದು ತದನಂತರ ಅಲ್ಲಿ ಕೂಡ ಪೊಲೀಸರು ಪ್ರತಿಯೊಬ್ಬರನ್ನು ಕೂಡ ಅಂದರೆ ಪ್ರತಿಯೊಬ್ಬರ ಚಲನವಲನಗಳನ್ನು ನೋಡಿಕೊಂಡು ತದನಂತರ ಅವರಿಗೆ ಕೂರುವ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಅಂದರೆ ಬ್ಯಾರಿಕೇಡ್ನ ಒಳಗಡೆ ಎಲ್ಲಿ ಆಸನದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಲ್ಲಿ ಮಾತ್ರ ಕೂರಬೇಕಾಗುತ್ತೆ. ಅದು ಬಿಟ್ಟು ಹೊರಗಡೆ ಅಂದರೆ ರಾಜ್ಯಪಾಲರು ಬಂದ ನಂತರ ಇಲ್ಲಿ ಪಥಸಂಚಲನ ನಡೆಯುತ್ತೆ. ಸೊ ಈ ಸಂದರ್ಭದಲ್ಲಿ ಯಾರು ಕೂಡ ಅಂದರೆ ಮೈದಾನದ ಒಳಗಡೆ ಬರದ ರೀತಿ ಪೊಲೀಸರು ಕೂಡ ಮುನ್ನೆಚ್ಚರಿಕೆಯನ್ನು ಕೂಡ ಕೈಗೊಂಡಿರುವಂಥದ್ದು. ಒಟ್ಟಾರೆ ಹೇಳಬೇಕಾದ್ರೆ ಗಣರಾಜ್ಯೋತ್ಸವ ಸಂಭ್ರಮವನ್ನು ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಸರ್ಕಾರದ ವತಿಯಿಂದ ಆಯೋಜನೆ ಮಾಡಿರುವಂಥದ್ದು. ಸೊ ಈ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು ನಡಿಬಾರ್ದು ಅನ್ನೋ ಕಾರಣಕ್ಕಾಗಿ ಕಾಕಿ ಆಗಿರ್ಬೋದು ಎಲ್ಲ ರೀತಿಯಾದಂತಹ ಕಟ್ಟೆಚ್ಚರವನ್ನು ವಹಿಸಿದೆ. ಮೈದಾನದ ಒಳಗಡೆ ಮಾತ್ರವಲ್ಲದೆ ಹೊರಗಡೆ ಕೂಡ ಬಹುತೇಕ ಪೊಲೀಸರು ಕೂಡ ಈಗಾಗಲೇ ನಿಯೋಜನೆ ಆಗಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಜನ ಸಿಬ್ಬಂದಿಗಳಿಂದ ಕೂಡ ಈಗಾಗಲೇ ಕಾರ್ಯಪ್ರವೃತ್ತವಾಗಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಒಟ್ಟು 4-5 ಗೇಟುಗಳು ಕೂಡ ಇದೆ. ಆಯಾ ಗೇಟಲ್ಲಿ ಮಾತ್ರ ಬರೋದಕ್ಕೆ ಅವಕಾಶ ಕೂಡ ಇರುತ್ತೆ. ಸದ್ಯ ನೀವು ಗೇಟಲ್ಲಿ ಕೂಡ ನೋಡ್ತಾ ಇರ್ಬೋದು ಯಾವ ರೀತಿ ಚೆಕ್ ಮಾಡಿ ನಂತರ ಭದ್ರತಾ ಸಿಬ್ಬಂದಿಗಳು ಅವರನ್ನು ಒಳಗಡೆ ಬಿಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ನಾನು ನಿಮಗೆ ಹೊರಗಡೆಯ ದೃಶ್ಯವನ್ನು ಕೂಡ ತೋರಿಸ್ತೀನಿ. ಯಾಕಂದರೆ ಯಾರು ಕೂಡ ಅಂದರೆ ಅನಾಮಧೇಯ ವ್ಯಕ್ತಿಗಳು ಬಂದರೆ ಅವರನ್ನು ಪರಿಶೀಲನೆ ಮಾಡೋದಾಗಿರ್ಬೋದು. ಅಂದರೆ ಈಗಾಗಲೇ ಸಿಲಿಕಾನ್ ಸಿಟಿ ಅಂದರೆ ಎಲ್ಲರಿಗೂ ಕೂಡ ಗೊತ್ತು, ಬಹಳಷ್ಟು ಜಾಗೃತೆಯಿಂದ ಇರಬೇಕಾದಂತಹ ಸಿಟಿ. ಸೊ ಈ ಸಂದರ್ಭದಲ್ಲಿ ಅಂದರೆ ಇಂತಹ ಒಂದು ಕಾರ್ಯಕ್ರಮಗಳಿರುವಾಗ ಯಾವುದಾದ್ರೂ ಅಹಿತಕರ ಘಟನೆಗಳು ನಡೆಯುವ ಸಾಧ್ಯತೆ ಇರುತ್ತೆ. ಸೊ ಈ ಕಾರಣಕ್ಕಾಗಿ ಇದು ಮಾಣಿಕ್ ಷಾ ಪರೇಡ್ ಮೈದಾನದ ಹೊರಗಡೆಯ ದೃಶ್ಯ. ನೀವು ಹೊರಗಡೆ ಏನು ನೋಡ್ತಾ ಇದ್ದೀರಾ, ಒಟ್ಟು 4
4-5 ಗೇಟ್ಗಳಲ್ಲಿ ಬರೋದಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಪ್ರತಿ ಗೇಟಲ್ಲಿ ಕೂಡ ಪೊಲೀಸರು ಈಗಾಗಲೇ ನಿಯೋಜನೆ ಮಾಡಿದ್ದಾರೆ. ಆಯಾಯ ಮಹಿಳಾ ಸಿಬ್ಬಂದಿಗಳಾಗಿರ್ಬೋದು, ಮಹಿಳೆಯರನ್ನು ಚೆಕಪ್ ಮಾಡಿದರೆ ಪುರುಷ ಸಿಬ್ಬಂದಿಗಳು ಈಗಾಗಲೇ ಪುರುಷರ ಬ್ಯಾಗ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಚೆಕ್ ಮಾಡಿದ ಬಳಿಕ ಒಳಗಡೆ ಬಿಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲದೆ ಕಪ್ಪುದಾಗಿ ಏನಾದರೂ ಕಪ್ಪು ಪಟ್ಟಿ ಆಗಿರ್ಬೋದು ಅಥವಾ ಹೇರ್ ಬ್ಯಾಂಡ್ ಕಪ್ಪಿದಾಗಿ ಹಾಕೊಂಡು ಬಂದಿದೆ ಅಂಥದ್ದನ್ನು ಕೂಡ ರಿಮೂವ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆ ಹೇಳಬೇಕಾದ್ರೆ ಗಣರಾಜ್ಯೋತ್ಸವ ಸಂಭ್ರಮಕ್ಕೆ ಈಗಾಗಲೇ ಇವತ್ತು ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಕ್ಷಣಗಣನೆ ಶುರುವಾಗಿದೆ. 9 ಗಂಟೆ ಬಂದ ನಂತರ ರಾಜ್ಯಪಾಲರು ಭಾಷಣವನ್ನು ಕೂಡ ಮಾಡುವಂಥದ್ದು. ಸಿಂಚನ. ಓಕೆ, ಥ್ಯಾಂಕ್ ಯು ಭವ್ಯ. ಸುನಿಲ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರು ಕೂಡ ಬರ್ತಾರೆ, ಧ್ವಜಾರೋಹಣವನ್ನು ಮಾಡ್ತಾರೆ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಈ ಒಂದು ದೃಶ್ಯವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಪರೇಡ್ ಅಂದರೆ ಈ ಒಂದು ಗ್ರೌಂಡ್ ಹತ್ರ ಬರ್ತಾ ಇರುವಂಥದ್ದು. ಹಾಗೆ ಸಾಕಷ್ಟು ಸೆಕ್ಯೂರಿಟಿ ಕೂಡ ಇದೆ. ಅಂದರೆ ನಾವು ನೋಡ್ತಾನೆ ಇದ್ದೀವಿ, ದೇಶದಲ್ಲಿ ಸಾಕಷ್ಟು ಅಹಿತಕರ ಘಟನೆಗಳು ಈ ಹಿಂದೆಯೂ ನಡೆದಿರುವಂಥದ್ದು. ಹೀಗಾಗಿ ಇವತ್ತು ಈ ರೀತಿಯಾದಂತಹ ಕಾರ್ಯಕ್ರಮಗಳಲ್ಲಿ ಯಾವುದೇ ರೀತಿಯಂತಹ ಕೆಟ್ಟ ಘಟನೆಗಳು ನಡೀಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಭದ್ರತಾ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಎಲ್ಲ ಕಡೆ ಚೆಕ್ಕಿಂಗ್ ಇರುತ್ತೆ. ಹಾಗೆಯೇ ಸಾಕಷ್ಟು ಸಂಖ್ಯೆಯಲ್ಲಿ ಅಂದರೆ 12 DCP, 22 ACP, 45 PI, 106 PSI, 58 ASI ಹಾಗೂ 580 ಕಾನ್ಸ್ಟೇಬಲ್ ಸೇರಿದಂತೆ 2,000 ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ.